ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ತಿಳಿಸ್ಕೊಡಿ ಅಂತ. ಸೊ ಯಾವ್ಯಾವ ಮೆಷರ್ಮೆಂಟ್ಗೆ ಯಾವ್ಯಾವ ರೀತಿ ನಾವು ಯಾವ ಅಳತೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಕಲಿತಾ ಇದ್ದಾರೆ ಅನ್ನೋರು, ಟೈಲರಿಂಗ್ ಕಲಿತಿದ್ದಾರೆ ಅನ್ನೋರಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ. ಫಸ್ಟಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟಿಗೆ ನಾನು ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಬ್ಲೌಸ್ ಮೆಷರ್ಮೆಂಟ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬ್ಲೌಸ್ ಲೆಂತ್ ಬಂದು 12.5, ಶೋಲ್ಡರ್ ನಾನು ರೆಡಿ 2.5 ತೊಗೊಳ್ತೀನಿ, ನೆಕ್ ವಿತ್ 2.5 ತೊಗೊಳ್ತೀನಿ. ಸ್ಲೀವ್ ಲೆಂತ್ ಬಂದು 5 ಇಂಚಸ್ಸು, ಆರ್ಮೋಲ್ ಒಂದು 13, ಮತ್ತು ಫ್ರಂಟಲ್ಲಿ ಡೀಪ್ 5, ಬ್ಯಾಕಲ್ಲಿ 8, ವೇಸ್ಟ್ 26, ಚೆಸ್ಟ್ 34. ಇಷ್ಟು ನನ್ನ ಬ್ಲೌಸ್ ಮೆಷರ್ಮೆಂಟು. ಈ ಬ್ಲೌಸ್ ಮೆಷರ್ಮೆಂಟ್ ಆಧಾರದ ಮೇಲೆ ನಾನು ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀನಿ, ಕಟೋರಿ ಬ್ಲೌಸು, ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ಲೈನಿಂಗ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಬ್ಲೌಸ್ ಲೆಂತ್ನ ತೊಗೊಳ್ಳೋಣ. ಬ್ಲೌಸ್ ಲೆಂತ್ ಬಂದು ನನಗೆ 12.5 ಇದೆ. ಸೊ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 13.5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. 12.5 ಇದೆ, 1 ಇಂಚ್ ಸೇರಿಸ್ಕೊಂಡು 13.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ ನಾನು. ಇದು ನಮಗೆ ಸ್ಟಿಚಿಂಗಿಗೆ ಬೇಕಾಗುತ್ತೆ, ಹಾಗಾಗಿ 13.5 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ನೆಕ್ಸ್ಟು ವೇಸ್ಟ್ ಮೆಷರ್ಮೆಂಟ್ ಬೇಕು. ವೇಸ್ಟ್ ಎಷ್ಟು 26 ಇದೆ. 26 ಡಿವೈಡೆಡ್ ಬೈ 4 ಭಾಗ ಮಾಡಿಕೊಂಡ್ರೆ 26ನ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 13 ಬಂತು ಒಂದು ಫೋಲ್ಡ್ಗೆ. ಇನ್ನೊಂದು ಫೋಲ್ಡ್ ಮಾಡಿದ್ರೆ ಎಷ್ಟು ಬಂತು ನೋಡ್ಕೊಳ್ಳಿ. ನೋಡಿ 6.5 ಬರುತ್ತೆ. 6.5 ವೇಸ್ಟ್ ಮಾರ್ಕಿಂಗು. ಈ ರೀತಿ 6.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. 1 ಇಂಚು ಡಾಟ್ಗೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್ ಬೇಕಾದರೂ ಇಟ್ಕೋಬೋದು. ಮತ್ತು ಚೆಸ್ಟ್ ಮೆಷರ್ಮೆಂಟ್ ಬಂದು ನೋಡಿ 34 ಇದೆ. ಅಂದರೆ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇದು 34 ಸೈಜು ಬ್ಲೌಸ್ ಆಗಿರುತ್ತೆ. ವೇಸ್ಟ್ ಬಂದು 26 ಆಗಿರುತ್ತೆ. ಸೊ ಆ ಒಂದು ಬ್ಲೌಸ್ ಮೆಷರ್ಮೆಂಟ್ನ ನಾನು ಇಲ್ಲಿ ಕಟ್ ಮಾಡ್ತಿರೋದು. ಸೊ ನೀವು ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಆಗಲಿ ಚೆಸ್ಟಲ್ಲಿ ಮತ್ತು ವೇಸ್ಟಲ್ಲಿ ಯಾವುದು ಚೇಂಜಸ್ ಆಗಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಷ್ಟಾದಮೇಲೆ ನೆಕ್ ಬಿಟ್ಟು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. 2.5 ಬ್ರಾಡ್ ಆಗಿಬಿಡುತ್ತೆ, ಯಾಕಂದ್ರೆ ಚಿಕ್ಕ ಸೈಜ್ ಬ್ಲೌಸ್ ಅಲ್ಲ. ನಾನು 2.25 ತೊಗೊಳ್ತೀನಿ. 2.25 ತೊಗೊಳ್ತೀನಿ. ಇಲ್ಲಿ 3 ತೊಗೊಳ್ತೀನಿ. ಸಾಕಾಗುತ್ತೆ ನೆಕ್ ಬಿಡ್ತು. ಮತ್ತು ನಮಗೆ ನೋಡಿ 5.25 ನಮಗೆ ರೆಡಿ ಬಂದರು ಸಾಕು. 2.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 3, 5.25. 5.25 ಸೇಮ್ ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲೂ ಕೂಡ ನೋಡಿ ಈ ರೀತಿ. ಈಗ ನಾನು 5.5ಗೆ ಆರ್ಮೋಲ್ ಡೌನಿಂಗ್ನ ಕೊಡ್ತೀನಿ. ಇದು ಫೈನಲ್ ಅಲ್ಲ, ನಾವು ಮೆಜರ್ಮೆಂಟ್ ತೊಗೊಂಡು ನೋಡಬೇಕಾಗುತ್ತೆ. ಆರ್ಮೋಲ್ಗೆ ಮೆಜರ್ಮೆಂಟ್ ತೊಗೊಂಡು ನೋಡಿದ್ದಾದಮೇಲೆ ನಾವು ಇದನ್ನು ಫೈನಲ್ ಮಾಡಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ ಡೀಪ್ ಇದು ಜಾಸ್ತಿನೇ ಇದೆ, ಅಂದರೆ 8.5 ಬರುತ್ತೆ. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದು 8.5 ಜಾಸ್ತಿನೇ ಅನಿಸುತ್ತೆ. 1.25 ಇಂಚಷ್ಟು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಆರ್ಮೋಲ್ ಹತ್ರ ಗುಪ್ಪೆ ಗುಪ್ಪೆ ಥರ ಬರುತ್ತೆ. ಇಲ್ಲಿ ಆರ್ಮೋಲ್ ಹತ್ರ ಗುಪ್ಪೆ ಗುಪ್ಪೆ ಥರ ಬರುತ್ತೆ ಕ್ಲಾತು. ಮತ್ತು ಫ್ರಂಟಲ್ಲಿ ಆರ್ಮೋಲ್ ಹತ್ರ ನನಗೆ ಟೈಟ್ ಆಗ್ತಿದೆ ಅಂತ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ದು, ಬೋಟ್ ನೆಕ್ ಬ್ಲೌಸ್ದು ಒಬ್ಬರು ಕಮೆಂಟ್ ಮಾಡಿದರು. ಸೊ ನಿಮಗೆ ಬ್ಯಾಕ್ ಸೈಡಲ್ಲಿ ಏನಾದರೂ ಗುಪ್ಪೆ ಬರ್ತಿದೆ ಅಂದರೆ ನೀವು ಈ ಒಂದು ರೌಂಡ್ ಏನು ತೊಗೊಂಡಿರ್ತೀರಾ, ಇದು ನೀವು ಎಷ್ಟು ತೊಗೊಂಡಿರ್ತೀರಾ, 1.25 ತೊಗೊಂಡಿದ್ರೆ ಅದನ್ನ 1ಕ್ಕೆ ಇಳಿಸ್ಕೊಳ್ಳಿ. 1.5 ತೊಗೊಂಡಿದ್ರೆ ಅಷ್ಟೇ 1ಕ್ಕೆ ಇಳಿಸ್ಕೊಂಡು ನೀವಿಲ್ಲಿ ಆರ್ಮೋಲ್ ಮಾರ್ಕ್ನ ಮಾಡೋದ್ರಿಂದ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬರೋದಿಲ್ಲ. ಫ್ರಂಟಲ್ಲಾದರೆ ಫ್ರಂಟ್ ನಿಮಗೆ ಆರ್ಮೋಲ್ ಟೈಟ್ ಆಗ್ತಿದೆ ಅನ್ನೋದಾದರೆ ನೀವು ಪ್ರಿನ್ಸಸ್ ಕಟ್ ನಾನೇನಿಲ್ಲ 1/2 ಇಂಚು ಕಮ್ಮಿ ಮಾಡ್ಕೊಂಡಿರ್ತೀನಿ. ಈ ಒಂದು ಇದರಲ್ಲಿ 1/2 ಇಂಚನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ಟೈಟ್ ಅನ್ನೋದು ಬರಲ್ಲ. ಕೆಲವೊಬ್ಬರಿಗೆ ಹೇಳ್ತೀನಲ್ಲ, ಕೆಲವೊಬ್ಬರಿಗೆ ನಾವು ಈಗ 34 ಸೈಜ್ ಅವ್ರಿಗೆಲ್ರಿಗೂ ಈ ಒಂದು ಮೆಷರ್ಮೆಂಟ್ ಸೂಟ್ ಆಗಲ್ಲ. ಕೆಲವೊಬ್ರಿಗೆ ಸೂಟ್ ಆಗದೆ ಇರಬಹುದು, ಕೆಲವೊಂದು ಪಾರ್ಟ್ಗಳು ಚೇಂಜಸ್ ಇರುತ್ತಲ್ಲ. ಹಾಗಾಗಿ ಅಂಥ ಸಿಚುವೇಶನ್ ಬಂದಾಗ ನಾವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕು. ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ, ನೆಕ್ಸ್ಟ್ ಬ್ಲೌಸು ಕೊಟ್ಟಾಗ ಅವರು ಆರ್ಮೋಲ್ ಸ್ವಲ್ಪ ಟೈಟ್ ಆಗಿದೆ ಅಂದಾಗ ನಾವೇನು ಮಾಡಬೇಕು, 1/2 ಇಂಚ್ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗ ನಮಗೆ ಇಲ್ಲಿ ಆರ್ಮೋಲ್ ಅನ್ನೋದು ಟೈಟ್ ಅನ್ನೋದು ಬರೋದಿಲ್ಲ. ಪ್ರಿನ್ಸಸ್ ಕಟ್ ನೀವು ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ಲ, ಪ್ರಿನ್ಸಸ್ ಕಟ್ನ 1/2 ಇಂಚ್ ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ಲ, ನಿಮ್ಗೆ ಟೈಟ್ ಆಯಿತು ಅನ್ನೋದಾದರೆ ಆ ಪ್ರಿನ್ಸಸ್ ಕಟ್ನ ಓಪನ್ ಮಾಡಿ 1/4 ಇಂಚ್ಗೆ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಅಲ್ಲಿ ಆರ್ಮೋಲ್ ಟೈಟ್ ಅನ್ನೋದು ನಾರ್ಮಲಾಗಿ ಲೂಸಾಗಿ ಬರುತ್ತೆ. ಸೊ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮಿಂದ ಅವ್ರಿಗೆ ಆರ್ಮೋಲ್ ಟೈಟ್ ಆಗ್ತಿದೆ ಅಂದರೆ ನೀವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಇಷ್ಟು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಆರ್ಮೋಲ್ ಶೇಪ್ನ ತೆಗಿತಾ ಇದ್ದೀನಿ ನಾನಿಲ್ಲಿ.
ಈಗ ಇವ್ರಿಗೆ ಆರ್ಮೋಲ್ ಎಷ್ಟಿದೆ, ನನ್ನ ಮೆಜರ್ಮೆಂಟ್ 13 ಇದೆ. 13 ಅಂದರೆ ನಮಗೆ 6.5 ಬರಬೇಕು. ಇಲ್ಲಿ ನೋಡಿ 1/2 ಇಂಚು ಅಟ್ಯಾಚಿಗೆ ಬಿಡ್ತೀನಿ, ಶೋಲ್ಡರ್ ಅಟ್ಯಾಚಿಗೆ. ಇಲ್ಲಿ 6.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ಇನ್ನೂ ಜಾಸ್ತಿ ಬರ್ತಿದೆ, 7 ಬರ್ತಿದೆ. ಹಾಗಾಗಿ ನಾನು ಇದನ್ನು ಇನ್ನೊಂದು 1/2 ಇಂಚು ಮೇಲಕ್ಕೆ ತೊಗೊಳ್ತೀನಿ. ಗೊತ್ತಾಯ್ತಲ್ಲ, ಈ ರೀತಿ ಮೇಲಕ್ಕೆ ತೊಗೊಂಡು 8ವರೆಗೆ ಮಾರ್ಕ್ ಮಾಡ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಇಲ್ಲಿಂದ 1 ಇಂಚಿಗೆ 1/4 ಇಂಚಿಗೆ ಮಾರ್ಕ್ನ ಮಾಡ್ತೀನಿ. ಈ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳೋಣ ನಮಗೆ 6.5 ಬರ್ತಿದೆಯಾ ಅಂತ. ನೋಡಿ ನಮಗಿಲ್ಲಿ 6.5 ಬರುತ್ತೆ. ಇಷ್ಟು ನಮಗೆ ಕರೆಕ್ಟಾಗಿ ಬರುತ್ತೆ. 5 ತೊಗೊಂಡ್ರೆ ಸಾಕು. ಇವರಿಗೆ ಆರ್ಮೋಲ್ ಅನ್ನೋದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈಗ ಏನು ಮಾಡಬೇಕಪ್ಪ ಅಂದರೆ ನಮಗೆ ಇಲ್ಲಿ ಡೀಪ್ ಇರೋದ್ರಿಂದ ನಾವು ಒಂದು 1/4 ಇಂಚಷ್ಟು ಒಳಗಡೆಗೆ ಹಾಕ್ಕೊಳ್ಳೋಣ. ಇಲ್ಲಾಂದರೆ ನಮಗಿಲ್ಲಿ ಕುಪ್ಪೆ ಕುಪ್ಪೆ ಥರ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಹಾಗಾಗಿ ಡೀಪ್ ನೆಕ್ ಇರೋದ್ರಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟಾಗಿ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಇಷ್ಟಾದಮೇಲೆ 8.5 ನಮಗೆ ಡೀಪಾಗಿರುತ್ತೆ. ಇಲ್ಲಿ ಕ್ಲಾತ್ ಬಂದು ನಮಗೆ 4 ಬೇಕು. ನೋಡಿ 8 ಮುಕ್ಕಾಲಾಗುತ್ತೆ. ಇಲ್ಲಿ ನಾನು ಇಲ್ಲೂ ಕೂಡ 2.5 ಇಂಚನ್ನ ತೊಗೊಳ್ತೀನಿ. ಅವ್ರು ತುಂಬ ಬ್ರಾಡ್ ಬೇಡ ಅಂದರು. ಹಾಗಾಗಿ 2 ಕಾಲು 2.5 ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಂಡು ನಾನು ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ. ನೀವು ಬೇಕಾದ್ರೆ ಇಲ್ಲಿ ಇನ್ನೂ ಬ್ರಾಡಾಗಿ ರೌಂಡ್ ಕೊಡ್ತೀನಿ ಅಂದ್ರೂ ಕೊಡ್ಬೋದು. ಸುಮ್ಮನೆ ಲೈಟಾಗಿ ನಾನು ಇಲ್ಲಿ ಈ ರೀತಿ ಕೊಡ್ತೀನಿ. ಓಕೆನಾ. ಇಷ್ಟು ನೆಕ್ಸ್ಟು ಈ ಡಾಟ್ನ ಮಾರ್ಕ್ ಮಾಡೋಣ. ನೋಡಿ ಟೇಪ್ನ ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕಿಂಗ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಡಾಟ್ ಅನ್ನೋದು ಬಂದುಬಿಡುತ್ತೆ. ಡಾಟ್ ಬಿಡ್ತು. ಡಾಟ್ ಲೆಂತ್ ಬಂದು ನಾನು ಇಲ್ಲಿ 3.5 ತೊಗೊಳ್ತೀನಿ. ರೆಡಿ ಆಗೋಷ್ಟೊತ್ತಿಗೆ ನಮಗೆ 3 ಇಂಚಸ್ ಬರುತ್ತೆ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು. ಇಲ್ಲಿಂದ ಕ್ರಾಸ್ ಆಗಿ ಒಂದು 1/2 ಇಂಚಷ್ಟು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ನೆಕ್ ಡೀಪ್ ಹತ್ರ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ತೊಗೊಳ್ಳಿ. ಇದಕ್ಕೆ ನಾನು ಕ್ರಾಸ್ ಆಗಿ ತೊಗೊಳ್ತೀನಿ, ಯಾಕಂದರೆ ನಾನು ಇದಕ್ಕೆ ಯಾವುದೇ ರೀತಿ ಡೋರಿ ಏನು ಅಟ್ಯಾಚ್ ಮಾಡ್ತಿಲ್ಲ. ಸೊ ಹಾಗಾಗಿ ನಾನು 1/4 ಇಂಚಷ್ಟು ಡೌನ್ ತೊಗೊಂಡಿದ್ದೀನಿ, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ. ಸೊ ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಏನೂ ಚೇಂಜಸ್ ಇರಲ್ಲ. ಅದು 4 ಡಾಟ್ ಬ್ಲೌಸ್ ಆಗಿರ್ಬೋದು, ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ಯಾವುದೇ ಆಗಲಿ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಆಗೋದಿಲ್ಲ. ಫ್ರಂಟಲ್ಲಿ ಮಾತ್ರ ನಿಮಗೆ ಚೇಂಜಸ್ ಅನ್ನೋದಾಗುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ನಾನೀಗ ಫ್ರಂಟ್ ಪಾರ್ಟ್ನ ಪೇಪರ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಪೇಪರ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ನೋಡಿ ನಾನು ಪೇಪರ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಅನ್ನೋದು ನಾನು ಇದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ಲೈನಿಂಗ್ನ ಸೈಡ್ಗಿಟ್ಟು ನೋಡಿ. ಬ್ಯಾಕ್ ಪಾರ್ಟ್ ಯಾಕಪ್ಪ ಇದ್ರ ಮೇಲೆ ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕು ಅಂದರೆ ನಮಗೆ ಕಟೋರಿನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಲೈನಿಂಗ್ ಮೇಲೂ ಕಟ್ ಮಾಡ್ಕೋಬೋದು. ಯಾಕಂದರೆ ನೀವು ಲೈನಿಂಗ್ನ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಲೈನಿಂಗ್ ವೇಸ್ಟ್ ಆಗಬಾರ್ದು ಅನ್ನೋದಾದರೆ ನೀವಿಲ್ಲಿ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಲೈನಿಂಗ್ ಅನ್ನೋದು ಸೇವ್ ಆಗುತ್ತೆ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡ್ತೀವಿ ಅಂದರೆ ನೀವು ಲೈನಿಂಗ್ ಮೇಲೇ ಕಟ್ ಮಾಡ್ಕೋಬೋದು. ಲೈನಿಂಗ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಸೊ ಬಿಗಿನರ್ಸ್ ಆದರೆ ನೀವು ಪೇಪರ್ ಮೇಲೇ ಕಟ್ ಮಾಡ್ಕೊಳ್ಳೋದು ಉತ್ತಮ ನನಗೆ ಅನಿಸಿದ ಮಟ್ಟಿಗೆ. ಫಸ್ಟಿಗೆ ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ 1/4 ಇಂಚಷ್ಟು ಮಾರ್ಜಿನ ಬಿಡ್ತೀನಿ. ಇಲ್ಲ ನಾನು 1/2 ಇಂಚಷ್ಟೇ ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಉಪ್ಪಟ್ಟೆ ಐಪಟ್ಟಿಗೆ ನಾನು 1/2 ಇಂಚಷ್ಟು ಬಿಟ್ಟಿದ್ದೀನಿ. ಮೇಲೆ ಕೂಡ ಒಂದು 1/2 ಇಂಚಷ್ಟು
ಮಾರ್ಕ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಕಟ್ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನು. ನೋಡಿ ಈ ರೀತಿ ಇಟ್ಟು ನಾವು ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆಯೋ ಬ್ಯಾಕ್ ಪಾರ್ಟ್ನ ಅದೇ ರೀತಿಯಾಗಿ ಇಲ್ಲಿಟ್ಟು ಸುತ್ತು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಉಪ್ಪಟ್ಟೆ ಶೇಪ್ ಬೆಲ್ಟಿಗೋಸ್ಕರ 2 ಇಂಚಸ್ಸು ಬ್ಯಾಕ್ ಪಾರ್ಟಲ್ಲಿ ನಾವೇನು ಫ್ರಂಟ್ ಪಾರ್ಟ್ಗೆ ಹಾಕ್ಕೊಂಡು ಬ್ಯಾಕ್ ಪಾರ್ಟ್ ಆ್ಯಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 2 ಇಂಚಸ್ ಮೈನಸ್ ಮಾಡ್ತೀವಿ ಅಲ್ವಾ. ಸೊ ಆ 2 ಇಂಚಸ್ ಮೈನಸ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ಮೇಲೆ ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳೋಣ. 2 ಇಂಚಸ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ. ಓಕೆನಾ. ಇಷ್ಟು 2 ಇಂಚಸ್ನ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ನೋಡಿ ಮಾರ್ಕರ್ನ ತಗೊಂಡು ನಾನಿಲ್ಲಿ ಡಾಟ್ನ ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ಇಲ್ಲಿಂದ ಮತ್ತೆ ಇಲ್ಲೂ ಕೂಡ ಡಾಟ್ನ ಇಟ್ಕೊಳ್ತಾ ಇದ್ದೀನಿ. ಸುತ್ತು ಏನಿದೆಯೋ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ ನಾನು. ಸೊ ಈಗ ಇದನ್ನ ಸೈಡಿಗೆ ತೆಗೆದಿಡ್ತೀನಿ. ಇಷ್ಟು ತೆಗೆದಿಟ್ಟಿದ್ದಾದಮೇಲೆ ಇಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬೇಕು, ಯಾವ ಸೈಜ್ ಬ್ಲೌಸ್ ಆದರೂ ಆಗಲಿ ನೀವು ಕಟೋರಿ ಸೈಜಲ್ಲಿ ನೀವು ಇದೇ ರೀತಿ ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಏನೇನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು 1/2 ಇಂಚ್ ಈ ಕಡೆ ಬಿಟ್ಟಿರ್ತೀರಲ್ಲ, ಇದು ಉಪ್ಪಟ್ಟೆ ಐಪಟ್ಟಿಗಾಗಿರುತ್ತೆ. ಉಪ್ಪಟ್ಟೆ ಐಪಟ್ಟಿಗಾಗಿ ಬಿಟ್ಟಿದ್ದಾದಮೇಲೆ ನೀವು ಇನ್ನೊಂದು 1/4 ಇಂಚ್ ಬಿಡ್ತೀನಿ ಅಂದರೂ ಬಿಡ್ಬೋದು, ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ. ಇಲ್ಲಾಂದರೆ ನೀವೊಂದು 3/4 ಇಂಚನ್ನ ಬಿಟ್ಕೊಂಡು ಚೆನ್ನಾಗೇ ಬರುತ್ತೆ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಒಂದು 3/4 ಇಂಚ್ ಬಿಟ್ಕೊಳ್ಳಿ, ಈ ಕಡೆಗೆ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಇಷ್ಟಾದಮೇಲೆ ಈ ಪಾಯಿಂಟ್ ನಾವು ಇಲ್ಲಿಂದ ಕಟೋರಿಗೆ ಏನು ಮಾರ್ಕ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಟೋರಿಗೆ ಮಾರ್ಕ್ ಮಾಡ್ಕೊಳ್ಳೋದು ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಕೂಡ ಡೌಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಹೇಳ್ತಿದ್ದೀನಿ ನೋಡಿ, ಇದು ಯಾವ ಸೈಜ್ ಬ್ಲೌಸ್ ಆಗಿರುತ್ತೆ, ಇದು 34 ಸೈಜ್ ಬ್ಲೌಸ್ ಆಗಿರುತ್ತೆ. 34 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ 5 ಇಂಚಸ್ನ ತಗೊಳ್ತೀನಿ. ಇಲ್ಲ 4.75 ತಗೊಂಡ್ರು ಈ ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. 4.75ಗಿಂತ ನೀವು ಜಾಸ್ತಿ ಒಂದು 5 ತಗೊಂಡ್ರು ಮ್ಯಾಕ್ಸಿಮಮ್ ನೀವು 5 ತಗೋಬೋದು, ಜಾಸ್ತಿ ಅದಕ್ಕಿಂತ ಜಾಸ್ತಿ ನೀವು ತಗೋಬೇಡಿ. 36, 38 ಸೈಜ್ಗಾದರೆ ಓಕೆನಾ, 36 ಇಲ್ಲ 38 ಸೈಜ್ ಬ್ಲೌಸ್ ಆದರೆ ನೀವು 5.5 ತಗೊಳ್ಳಿ. 38 ಮೇಲೆ ಹೋಯ್ತು ಅಂದ್ಕೊಳ್ಳಿ, ಇವಾಗ 40, 42 ಹೋಯ್ತು ಅಂದ್ಕೊಳ್ಳಿ, ನೀವು 6ವರೆಗೂ ಇಲ್ಲಿ ತಗೋಬೋದು ಈ ಒಂದು ಲೆಂತ್ ಅನ್ನೋದು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾನು 34 ಸೈಜ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇರೋದ್ರಿಂದ ನಾನು 4 ಮುಕ್ಕಲ್ಲಿ 5 ತೊಗೊಂಡ್ರು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಅದರಲ್ಲೂ ನಿಮಗೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಚೆಸ್ಟ್ ಇದ್ದರೂ ಜಾಸ್ತಿ ಹೆವಿ ಇದೆ, ಸೈಜ್ ಇದೇ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ನೀವು 5.5 ತಗೋಬೇಕಾಗುತ್ತೆ. ಇದು ಹೆವಿ ಚೆಸ್ಟ್ ಬ್ಲೌಸ್ ಏನಲ್ಲ, ನಾರ್ಮಲ್ ಆಗೇ ಬ್ಲೌಸ್ ಇದು. ಹಾಗಾಗಿ ನಾನಿಲ್ಲಿ 5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. 4.75 ಮಾರ್ಕ್ ಮಾಡಿಕೊಂಡ್ರು ಸಾಕಾಗುತ್ತೆ. ನಾನಿಲ್ಲಿ 5 ಮಾರ್ಕ್ ಮಾಡ್ಕೊಳ್ತೀನಿ. 5 ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ 1 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಈ 1 ಇಂಚು ಯಾಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವೊಬ್ಬರಿಗೆ ಡೌಟ್ ಆಗ್ಬೋದು. ನಮಗೆ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ಮತ್ತು ಬ್ಲೌಸ್ ಲೆಂತಲ್ಲಿ ನಮಗೆ ಯಾವುದೇ ರೀತಿ ವೇರಿಯೇಷನ್ ಆಗಬಾರ್ದು ಅಂದರೆ ನಾವಿಲ್ಲಿ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ರೀತಿ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ, ನಮಗೆ ಸ್ಟಿಚಿಂಗಿಗೆಲ್ಲ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಇಲ್ಲಿ 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ನೋಡಿ, ಇಲ್ಲಿಂದ 5 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾವೀಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. 5.5 ನನಗೆ ಡೀಪ್ ಬೇಕಾಗಿರೋದು, ಅದಕ್ಕೆ 1/2 ಇಂಚ್ ಸೇರಿಸಿ 6ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡೀಪು ನೆಕ್ ಬಿಡ್ತು ಬಂದು 2.25 ಇಂಚು, ಇಲ್ಲಿ 1/4 ಇಂಚ್ ಸೇರಿಸಿ 2.75 ಇಂಚ್ಗೆ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ. ಈಗ ನಾವಿಲ್ಲಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ಬ್ರಾಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಫ್ರಂಟಲ್ಲಿ ನೆಕ್ದು. ಇಷ್ಟಾದಮೇಲೆ ಇಲ್ಲಿ ನಾನು ಶೇಪ್ನ ಕೊಡ್ತೀನಿ, ಫ್ರಂಟ್ ಶೇಪು. ನೋಡಿ ಈ ರೀತಿಯಾಗಿ ಫ್ರಂಟ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇಲ್ಲಿ 5ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಎಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಮ್ಮ ಅಂದರೆ ನೋಡಿ ಇಲ್ಲಿಗೆ. ನಿಮ್ಗೆ ಇಲ್ಲಿಂದ ನಿಮ್ಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ನೀವು ಇಲ್ಲಿಂದ ಈ ಥರ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬಿಡಿ, ನಿಮಗೆ ಯಾವುದೇ ರೀತಿ ಡೌಟ್ ಅನ್ನೋದು ಬರೋದಿಲ್ಲ. ಇಲ್ಲಿಂದ
ಒಂದು 2 ಇಂಚ್ಗೆ ಮಾರ್ಕ್ನ ಮಾಡ್ತೀನಿ. ನೋಡಿ ಇಲ್ಲಿಂದ ಈ ಆರ್ಮೋಲ್ ನಾವು ಶೇಪ್ ಏನು ಕೊಟ್ಟಿದ್ದೀವೋ ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಬೇಕಾಗತ್ತೆ. ಇಷ್ಟಾದಮೇಲೆ ಇಲ್ಲಿ ನೆಕ್ಗೆ ಇಲ್ಲಿಂದ ನೋಡಿ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲಿಂದ ಗೊತ್ತಾಯ್ತಲ್ಲ, ಇಲ್ಲಿಂದ ಈ ಮಾರ್ಕಿಂಗ್ ಏನಿದೆಯೋ ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ತೀನಿ. ಓಕೆನಾ? ಇಷ್ಟಾದಮೇಲೆ ಇಲ್ಲಿಂದ ನಾವು ಇಲ್ಲಿ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡ್ತೀನಿ ಅಂತ ನೋಡಿ. ನೀವು ನೋಡಿ ಈ ರೀತಿ ಶೇಪ್ ಅನ್ನೋದು ಕೊಡಬೇಕಾಗತ್ತೆ ನಾವು. ಇದು ನಿಮಗೆ ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಶೇಪ್ನ ಕೊಟ್ಟಿದ್ದಾದಮೇಲೆ ಈಗ ನಾವು ಇಲ್ಲಿ ಶೇಪ್ ಬರಬೇಕಲ್ಲ, ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಇದು ಶೇಪ್ ಬರಬೇಕಂದ್ರೆ ನಾನಿಲ್ಲಿ ಒಂದು 3/4 ಇಂಚಷ್ಟು ಮೈನಸ್ ಮಾಡ್ತೀನಿ. 3/4 ಇಂಚ್ ಮೈನಸ್ ಮಾಡಿ ಇಲ್ಲಿಂದ ನಾನು ನೀಟಾಗಿ ಇಲ್ಲಿ ಶೇಪ್ ಅನ್ನೋದು ಕೊಡ್ತೀನಿ. ಇಲ್ಲಿ ಒಂದು 1/2 ಇಂಚಷ್ಟು ಮೈನಸ್ ಮಾಡ್ತೀನಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾರು ಕಸ್ಟಮರ್ ಬ್ಲೌಸ್ ತಂದಿದ್ರು, ಸೊ ಹಾಗಾಗಿ ಅವ್ರ ಹತ್ರ ಬ್ಲೌಸ್ ಇಸ್ಕೊಳ್ತಾ ಇದ್ದೆ. 5 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲೂ ಕೂಡ 5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೀಟಾಗಿ ನಾವು ಈ ಶೇಪ್ ಅನ್ನೋದು ಕೊಡಬೇಕಾಗತ್ತೆ. ಈ ರೀತಿ ನಿಮಗೆ ಇಲ್ಲೊಂದು ಡೌಟ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ನಿಮಗೆ ಚೆಸ್ಟ್ ಹೆವಿ ಇದೆ ಅಂದರೆ ನೀವು ಈ ಪಾಯಿಂಟ್ಗೆ ತಗೊಳ್ಳಿ. ನಿಮಗೆ ನಾರ್ಮಲ್ ಆಗಿದೆ ಚೆಸ್ಟ್ ಇಲ್ಲ, ನಾರ್ಮಲ್ ಬ್ಲೌಸು ಹೆವಿ ಚೆಸ್ಟ್ ಇಲ್ಲ, ಸ್ವಲ್ಪ ಫ್ಲಾಟ್ ಆಗಿದೆ ಚೆಸ್ಟು ಅಂತಂದರೆ ನೀವು ಈ ಪಾಯಿಂಟ್ಗೆ ತಗೋಬೋದಾಗುತ್ತೆ. ಇಲ್ಲಿಂದ ನೀವೇನು ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇರಲ್ಲ, ನಿಮ್ಗೆ ಇಲ್ಲೇ ಸರಿ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಬೇಕಾದ್ರೆ ಈ ಪಾಯಿಂಟ್ನ ನೆಕ್ಸ್ಟ್ ನಾವು ಅಟ್ಯಾಚ್ ಮಾಡ್ಕೊಳ್ತೀವಲ್ಲ, ಈ ಈ ಕಟೋರಿ ಬ್ಲೌಸ್ನ ನೆಕ್ಸ್ಟ್ ಪೇಪರ್ ಕಟ್ ಮಾಡ್ಕೊಳ್ತೀವಿ, ಅದರಲ್ಲೂ ನಾವು ಎಕ್ಸ್ಟೆಂಡ್ನ ಮಾಡ್ಕೋಬೋದು. ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ನಾನಿಲ್ಲಿ 3/4 ಇಂಚ್ ಮೈನಸ್ ಮಾಡಿದ್ದೀನಿ. ಇಲ್ಲಿಂದ 1/2 ಇಂಚ್ನ ಮೈನಸ್ ಮಾಡಿದ್ದೀನಲ್ಲ, ಇದನ್ನು ಶೇಪ್ ಕೊಡ್ತೀನಿ. ಈ ರೀತಿ ಶೇಪ್ನ ಕೊಡ್ತೀನಿ ನಾನು. ಈಗ ನಾನು ಈ ಕಟೋರಿನ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡ್ರೆ ನಿಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ನಾನು ಹೇಳೋದೊಂದೇನೆ ನಿಮಗೆ, ಏನಂತ ಗೊತ್ತಾ, ನೀವು ಫಸ್ಟು ಒಂದು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಫಿಟ್ಟಿಂಗು ಅಂತ ನೋಡಿದ್ದಾದಮೇಲೆ ನೀವು ಕಸ್ಟಮರ್ ಬ್ಲೌಸ್ನ ಕಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಕಸ್ಟಮರ್ ಬ್ಲೌಸ್ನ ಕಟ್ ಮಾಡಬೇಡಿ, ಬಿಗಿನರ್ಸ್ ಆದರೆ. ಇಷ್ಟು ನಮ್ಮ ಕಟೋರಿ ಪೀಸಸ್ಸು. ಈಗ ನೋಡಿ ನಾನು ಈ ಪೀಸ್ನ ಇನ್ನೊಂದು ಪೇಪರ್ ಮೇಲೆ ಹಾಕಿ ಕಟ್ ಮಾಡ್ತೀನಿ. ಇನ್ನೊಂದು ಪೇಪರ್ ಮೇಲೆ ಹಾಕಿ ಕಟ್ ಮಾಡೋದಾದರೆ ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಗಮನ ಇಟ್ಟು ನೋಡ್ಕೊಳ್ಳಿ. ನಮಗೆ ಎಲ್ಲಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ತಗೋಬೇಕಾಗುತ್ತೆ ಅಂತ. ನಾವು ಆಲ್ರೆಡಿ ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೀವಿ, ಸೊ ಇದಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಈ ಕಡೆ ಬಿಡೋದು. ಸೊ ಇದನ್ನು ನೀಟಾಗಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ಡೌನಲ್ಲೂ ಇಳಿಸ್ಕೋತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ 1 ಇಂಚ್ನ ಇಳಿಸಿದ್ದೀನಿ. ನೀವು ಇಳಿಸಿಲ್ಲ, ಈ ಡೈರೆಕ್ಟಾಗಿ ನೀವು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಕಪ್ ಶೇಪ್ಗೋಸ್ಕರ. ನಾನು ಆಲ್ರೆಡಿ ಇಲ್ಲಿ ಇಳಿಸಿದ್ದೀನಲ್ಲ, ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಡೌನಿಂಗ್ನ ತಗೊಳ್ತಾ ಇಲ್ಲ ಕಪ್ ಶೇಪ್ಗೋಸ್ಕರ. ಇದೇನಿದೆಯೋ ಮಾರ್ಕಿಂಗು ಸೇಮ್ ಆ ಮಾರ್ಕಿಂಗ್ ಮೇಲೇ ಈ ಲೈನ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ನಾನು ಎಕ್ಸ್ಟ್ರಾ ತಗೊಳ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಉಪ್ಪಟ್ಟೆ ಐಪಟ್ಟಿಗೆ ಬಿಟ್ಟಿದ್ದೀನಿ. ಸೊ ಉಪ್ಪಟ್ಟೆ ಐಪಟ್ಟಿಗೆ ಬಿಟ್ಟಿಲ್ಲ ನೀವು ಅಂದರೆ ಈ ಕಡೆನೂ ನೀವು ಎಕ್ಸ್ಟೆಂಡ್ನ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ನೋಡಿ 1 ಇಂಚ್ನ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 1/2 ಇಂಚ್ನ ಸ್ಟಿಚಿಂಗೋಸ್ಕರ ಬೇಕಾಗುತ್ತಲ್ಲ ನಮಗೆ ಈ ಒಂದು ಕಟೋರಿ ಅಟ್ಯಾಚ್ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಇಲ್ಲಿ 1/2 ಇಂಚು, ಇಲ್ಲಿ 1 ಇಂಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನಿಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೊತಾ ಇಲ್ಲ, ಯಾಕಂದರೆ ನಾನಿಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಆಲ್ರೆಡಿ 1/2 ಇಂಚು ಬಿಟ್ಬಿಟ್ಟಿದ್ದೀನಿ. ನಮಗೆ ಇಲ್ಲಿ 1/2 ಇಂಚು ಬೇಕಾಗಿಲ್ಲ, ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡಿ ಇಷ್ಟ ಆದರೆ ಸಾಕು. ಈಗ ನಾನು ಇದನ್ನು ನೀಟಾಗಿ 1/2 ಇಂಚು ಬೇಕಲ್ಲ, ಸೊ 1/2 ಇಂಚಿಗೆ ಈ ರೀತಿಯಾಗಿ
ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಓಕೆನಾ. ಈಗ ನಾವಿಲ್ಲಿ ಡಾಟ್ನ ಹಿಡಿಬೇಕಾಗತ್ತೆ. ಡಾಟ್ನ ಹಿಡಿಯೋದಕ್ಕೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಫೋಲ್ಡ್ನ ಮಾಡ್ಕೋಬೇಕು. ಟೇಪ್ನ ಇದು ಮಿಡ್ಲ್ ಬರುತ್ತಲ್ವ, ಸೊ ಇಲ್ಲಿಂದ ನಾವು ಇದು ನಮಗೆ ಇವಾಗ ಅವಶ್ಯಕತೆ ಇಲ್ಲ, ಇದನ್ನು ಸೈಡ್ಗೆ ಇಡೋಣ. ಈಗ ಇಲ್ಲಿಂದ ನೀವು ಡಾಟ್ ಲೆಂತ್ ಎಷ್ಟು ತೊಗೊಳ್ತೀರಾ ಅಂತ, ಡಾಟ್ ಲೆಂತ್ ಎಷ್ಟು ತಗೋತೀರಾ ನೀವು, ನಾನಿಲ್ಲಿ 2 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಡಾಟ್ ವಿಡ್ತ್ ಬಂದು 2 ಇಂಚಸ್ಸೇ ತೊಗೊಳ್ತಾ ಇದ್ದೀನಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು, ಇಷ್ಟು ನಾನು ಡಾಟ್ ವಿಡ್ತು ಕೂಡ ತಗೊಳ್ತಾ ಇದ್ದೀನಿ. ಡಾಟ್ ಲೆಂತ್ 2 ಇಂಚು, ಡಾಟ್ ವಿಡ್ತು 2 ಇಂಚು. ಈ ರೀತಿ ನೋಡಿ, ಇದು 1 ಇಂಚು, ಇದು 1 ಇಂಚು, ಇದು ಡಾಟ್ ಲೆಂತ್ ಬಂದು 2 ಇಂಚು, ಇಷ್ಟು ತೊಗೊಂಡಿದ್ದೀನಿ. ಇದು ಡಾಟ್ ಹಿಡಿದಾಗ ನಮಗೆ ನೀಟಾಗಿ ಕಪ್ ಶೇಪ್ ಅನ್ನೋದು ಬರುತ್ತೆ. ಓಕೆನಾ. ಇದನ್ನು ಸ್ವಲ್ಪ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀನಿ ನಾನು. ಇದನ್ನ ಹೇಗಿದೆಯೋ ಹಾಗೇ ಕಟ್ ಮಾಡ್ಕೊಳ್ತೀನಿ. ಇದು ನಮಗೆ ಫ್ರಂಟು, ಇದು ಸೈಡ್ ನಮಗೆ ಕಟೋರಿ ಅಟ್ಯಾಚ್ ಮಾಡೋದು. ಸೊ ಈಗ ಇದನ್ನು ನಾನು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಹಾಕೋಬೇಕಾದ್ರೆ ಇದನ್ನು ಕ್ರಾಸ್ ಆಗಬೇಕಾದ್ರೂ ಕಟ್ ಮಾಡ್ಕೋಬೋದು, ಸ್ಟ್ರೈಟ್ ಆಗಬೇಕಾದ್ರೂ ಕಟ್ ಮಾಡ್ಕೋಬೋದು. ನಾನು ಈಗ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಕ್ರಾಸ್ ಆಗಬೇಕು ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕ್ರಾಸಲ್ಲೂ ನಾನು ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಕ್ರಾಸಲ್ಲೇ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ನಾವು ಅದನ್ನು ಸ್ಟ್ರೈಟಲ್ಲೂ ಕಟ್ ಮಾಡ್ಕೋಬೋದು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು. ಈ ರೀತಿ ನೀಟಾಗಿ ಲೈನಿಂಗ್ ಮೇಲೆ ಹಾಕೋಬೇಕಾಗತ್ತೆ. ಇದೇನಿದೆಯೋ ಬಟ್ಟೆ ಜರಗ್ದಿರ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರಲ್ಲ, ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನಾನು ಇದಕ್ಕಿನ್ನೂ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಂಡಿಲ್ಲ. ಸೊ ಈಗ ಇದನ್ನು ಇಲ್ಲಿಟ್ಟು ನಾನು ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಈಗ ಇದು ಡಾಟ್ ಏನಿದೆ ಇದನ್ನ ಇಲ್ಲಿ ಮ್ಯಾಚ್ ಹೊಡ್ಕೋಬೇಕು. ಇಷ್ಟು ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನು ನಾನು ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು 2 ಇಂಚಸ್ಗೆ ಡಾಟ್ ಲೆಂತ್ ಅನ್ನೋದು ನಾನು ನೀಟಾಗಿ ಮಾರ್ಕ್ ಮಾಡಿಕೊಂಡೆ. ಇದು ಡಾಟ್ ಲೆಂತು. ಸೊ ಇಷ್ಟಾದಮೇಲೆ ಈಗ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಶಾರ್ಟ್ ಸ್ಲೀವ್ಸೇ ಕಟ್ ಮಾಡ್ಕೊಳ್ತಾ ಇರೋದು. ಶಾರ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತ್ ಬಂದು 5 ಇಂಚ್ ಇದೆ ನೋಡಿ.
1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 6 ಇಂಚ್ ಆಗುತ್ತೆ. 6 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಈ ರೀತಿ 6 ಇಂಚ್ಗೆ ಈ ರೀತಿ 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಒಂದು ಸ್ಲೀವ್ಸ್ನ ಕಟ್ ಮಾಡೋದಕ್ಕೋಸ್ಕರ ನಾನು ಅವ್ರು ಸ್ವಲ್ಪ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಫ್ರಿಲ್ಸ್ಗೋಸ್ಕರ ಇಲ್ಲಿ ಒಂದು 4 ಇಂಚಷ್ಟು ಕ್ಲಾತ್ನ ಬಿಡ್ತೀನಿ. ಇಲ್ಲ ಜಸ್ಟ್ ಒಂದು 3.5 ಇಂಚಷ್ಟು ಬಿಟ್ಟರು ಸಾಕಾಗುತ್ತೆ. ಸೊ ನಿಮಗೆ ಫ್ರಿಲ್ಸ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ನೋಡಿ, ಇಲ್ಲ 3 ಇಂಚಸ್ ಇಟ್ಕೊಳ್ತೀನಿ ಅಂದರು 3 ಇಂಚಸ್ಸು ಕೂಡ ಇಟ್ಕೋಬೋದು. ಅಷ್ಟು ನಾನಿಲ್ಲಿ ಬಿಟ್ಟಿದ್ದೀನಿ. ಇಲ್ಲೂ ಕೂಡ 3 ಇಂಚಸ್ಸಷ್ಟು ಕ್ಲಾತ್ನ ಬಿಡ್ತೀನಿ. ಇದು ಫ್ರಿಲ್ಸ್ಗೋಸ್ಕರ. ಇದಾದಮೇಲೆ ನಾನು ಈ ಕಡೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಓಕೆನಾ? ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ನನಗೆ ಹ್ಯಾಂಡ್ ಲೂಸ್ ಎಷ್ಟು ಬೇಕು, 5.25 ಬೇಕು. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ ನಾನು. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ನೋಡಿ ಕ್ರಾಸ್ ಆಗಿ 2.5 ಇಂಚಿನ ಮೈನಸ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಕ್ರಾಸ್ ಆಗಿ ತೊಗೊಂಡ್ರೆ ನಮ್ಗೆ ಎಷ್ಟು ಬರಬೇಕು, ನಮ್ಮದು ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 6.5 ಬೇಕು. ಆರ್ಮೋಲ್ 13 ಇದೆ, 6.5 ಬೇಕು. 6.5 ಇಲ್ಲಿ ಬರ್ತದ ಅಂತ ಮಾರ್ಕ್ ಮಾಡ್ಕೊಂಡು ನೋಡಿ. 6.5 ಇಲ್ಲಿಗೆ ಬರುತ್ತೆ. ಓಕೆನಾ? ಇಲ್ಲಿಗೆ ಬಂದಮೇಲೆ ಹ್ಯಾಂಡ್ ಲೂಸು ನಾವು 5.5. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ 2 ಇಂಚಸ್ ಇಲ್ಲ 1.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟು ನಿಮಗೆ ಸ್ಲೀವ್ ಶೇಪು ಪರ್ಫೆಕ್ಟಾಗಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಸ್ಲೀವ್ ಶೇಪ್ ಎಲ್ಲ ಕೊಟ್ಟೆ ನಾನು. ಇದು ನಾನು ಫ್ರಿಲ್ಗೆ ಅಂತ ಕ್ಲಾತು ಬಿಟ್ಟಿರೋದು. ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನನಗೆ. ಇದು ಕೂಡ ಓಪನ್ ಮಾಡ್ಕೊಳ್ತೀನಿ. ಫ್ರಿಲ್ಸ್ ಹತ್ರ ಒಂದು ಮ್ಯಾಚ್ ಇಟ್ಕೊಳ್ಳೋಣ. ಈಗ ಸ್ಲೀವ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು. ನೋಡಿ, ಸ್ಲೀವ್ ಓಪನ್ ಮಾಡಿಕೊಂಡ್ರೆ ಲೈನಿಂಗ್ ಕ್ಲಾತ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಫ್ರಂಟ್ ಶೇಪ್ನ ತೆಗೆಯೋದಕ್ಕೋಸ್ಕರ. ಫ್ರಂಟ್ ಶೇಪ್ ಅನ್ನೋದು ನಾನು ಇಲ್ಲಿಂದ ತೆಗಿತೀನಿ. ಇಲ್ಲಿಂದ ನೀಟಾಗಿ 1/2 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು. ಇದು ಫ್ರಂಟ್ ಶೇಪು. ನಿಮಗೆ ಇಲ್ಲಿಂದ ಇಲ್ಲಿಗೆ ಫ್ರಿಲ್ಸ್ ಅನ್ನೋದೇ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿಗೆ ಬರುತ್ತೆ ಅಂತ ಕಟ್ ಶೇಪ್ನ ಇಟ್ಕೊಳ್ಳಿ. ಇದು ಮಿಡ್ಲು. ಇಷ್ಟ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಶೇಪ್ ಬೆಲ್ಟ್ಗೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ ಬೇಕಾಗುತ್ತೆ ನನಗಿಲ್ಲಿ 3.5 ಇಂಚು ಫ್ರಂಟಿಗೆ, ಸೈಡಿಗೆ 3 ಇಂಚಸ್ಸು. ನಮಗೆ ಇಲ್ಲಿ ಇವಾಗ ಎಷ್ಟು ಬೇಕು ಬಿಟ್ಟು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿಂದ ನೀಟಾಗಿ ಎಷ್ಟಿದೆ ಇದು ಚೆಕ್ ಮಾಡ್ಕೊಳ್ಳಿ. 2.5 ಇದೆ. 2.5ಇಂದ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನೋಡಿ, 8.5 ಬೇಕು. 8.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ ನಾನು. ಒಂದು 1/4 ಇಂಚ್ ಎಕ್ಸ್ಟ್ರಾನೇ ತಗೊಳ್ತೀನಿ. 3 ಇಂಚಸ್ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಈ ರೀತಿ ಶೇಪ್ನ ಕೊಡ್ತೀನಿ. ಶೇಪ್ ಬೆಲ್ಟ್ಗೆ ಶೇಪ್ನ ಕೊಟ್ಟು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚು ಇಷ್ಟು ಶೇಪ್ ಬೆಲ್ಟು. ಸೊ ಡಬಲ್ ಕಟ್ ಮಾಡ್ಕೊಳ್ಳೋದಾದರೆ ಶೇಪ್ ಬೆಲ್ಟ್ನ ನೀಟಾಗಿ ಡಬಲ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನು ಇದನ್ನ ಡಬಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೋಡಿ, ನಮಗೆ ಪ್ರಿನ್ಸಸ್ ಕಟ್ ಕಟೋರಿ ಬ್ಲೌಸ್ ಪಾರ್ಟ್ ಆಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು, ಮತ್ತು ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ
ಕಟ್ಟಿಂಗ್ ಮುಗೀತು. ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಫಸ್ಟು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟ್ಟಿಂಗ್ ಎಲ್ಲ ಮುಗೀತು. ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಾನು 1/2 ಇಂಚ್ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಈಗ ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಕಟ್ ಮಾಡಿದ್ದಾದಮೇಲೆ ನೋಡಿ ಇದು ಕ್ರಾಸಾಗಿ 1/4 ಇಂಚು ನೆಕ್ ಕಡೆಗೆ ಕಟ್ ಮಾಡಿಕೊಂಡೆ. ಸೊ ಈಗ ಇದನ್ನು ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿಯಾಗಿ ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಕ್ಲಾತ್ನ ಬಿಟ್ಟಿದ್ನಲ್ಲ, 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನ ಉಲ್ಟಾ ಮಾಡ್ಕೊಂಡು ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೊಂಡೆ. ಲೈನಿಂಗ್ ಮೇಲೇ ಕಿನಾರೆ ಸ್ಟಿಚ್ ಬರಬೇಕು. ನೋಡಿ ನಿಮ್ಗೆ ಯಾವುದೇ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಅನ್ನೋದು ಬರಬಾರ್ದು. ನಾನು ಯಾವ ರೀತಿ ಸ್ಟಿಚ್ ಹಾಕ್ಕೊಳ್ತೀನೋ ಅದೇ ರೀತಿಯಲ್ಲಿ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇದು ತುಂಬಾ ಸ್ಮೂತಾಗಿದೆ. ಸೊ ಬಿಗಿನರ್ಸ್ ಆದರೆ ನೀವು ಗುಂಡ್ಪಿನ್ನ ಹಾಕ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾನು ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡೆ. ತುಂಬಾ ಸ್ಮೂತಾಗಿದೆ. ಗುಂಡ್ಪಿನ್ನ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋದು ಉತ್ತಮ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಇದನ್ನು ಕೂಡ ಹ್ಯಾಂಡ್ಸ್ನೂ ಅಷ್ಟೇ ಸೇಮ್ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂತು. ಕಸ್ಟಮರ್ ಅಂತೂ ತುಂಬಾ ಖುಷಿಪಟ್ಟರು. ಸೊ ಅವ್ರು ಕೊಟ್ಟಿದ್ದು ಬ್ಲೌಸಲ್ಲಿ ಸುಮಾರಷ್ಟು ಆಲ್ಟ್ರೇಷನ್ ಮಾಡೋಕ್ಕೆ ಹೇಳಿದರು. ಸೊ ಅದು ಫಿನಿಶಿಂಗು ಚೆನ್ನಾಗಿಲ್ಲ ಅಂತಲೂ ಹೇಳಿದರು. ಸೊ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ. ಕಸ್ಟಮರ್ಗೆ ಫುಲ್ ಖುಷಿ ಆಯಿತು. ಹಾಕ್ಕೊಂಡು ನೋಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಾನಿಲ್ಲಿ ಮೇಲೇನೂ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ರಿಂಕಲ್ ಬರ್ದಿರೋ ಸ್ಟಿಚ್ನ ಹಾಕ್ಕೋಬೇಕು. ನೋಡ್ತಿರ್ಬೋದು ನೀವು, ಯಾವುದೇ ರೀತಿ ರಿಂಕಲ್ ಬರ್ತಿಲ್ಲ ನಾನು ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಸೇಮ್ ನೀವು ಅದೇ ರೀತಿಯಾಗಿ ಸ್ಟಿಚ್ನ ಮಾಡ್ಕೋಬೇಕು. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸಾರಿ, ಸ್ವಲ್ಪ ಹುಷಾರಿಲ್ಲ. ಸೊ ನಿಮಗೆ ವಾಯ್ಸು ಚೆನ್ನಾಗಿ ಕೇಳಿಸ್ತಾ ಇರ್ಬೋದು, ಸ್ವಲ್ಪ ಕ್ಷಮೆ ಇರಲಿ ಆಯಿತಾ. ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನು ಈ ಕಟೋರಿ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಕಟೋರಿ ಪಾರ್ಟ್ನ ನೀಟಾಗಿ ಯಾವುದೇ ರೀತಿ ರಿಂಕಲ್ ಬರ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ಕಟೋರಿದು ನೀವು ಈ ಒಂದು ಡಾಟ್ ಪಾಯಿಂಟ್ ಏನಿದೆಯೋ, ದೊಡ್ಡ ಸೈಜ್ ಬ್ಲೌಸ್ಗಾದರೆ ನೀವು 1.5 1.25 ತೊಗೊಳ್ಳಿ. ನಾನಿಲ್ಲಿ ಜಸ್ಟ್ 1 ಇಂಚು 2 ಇಂಚ್ ಅಷ್ಟೇ ಡಾಟ್ ವಿಡ್ತ್ನ ತೊಗೊಂಡಿದ್ದೀನಿ. ನೀವು ಡಾಟ್ ವಿಡ್ತ್ನ ಜಾಸ್ತಿ ಮಾಡಿದಷ್ಟು ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಈ ಒಂದು ಬಾಡಿ ಪಾರ್ಟ್ ಏನಿದೆಯೋ ಕಟೋರಿ ಪಾರ್ಟ್ ಬಿಟ್ಟು ಅದನ್ನ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೂ ಅಷ್ಟೇ ನೀಟಾಗಿ ಯಾವುದೇ ರೀತಿ ರಿಂಕಲ್ ಬರ್ದಿರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೀವು ನೀಟಾಗಿ ಲೈನಿಂಗ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾಸ್ ಇರೋದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಲ್ಲವನ್ನು ನಾನು ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಡಾಟ್ ಲೆಂತು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಲೆಂತ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಲೆಂತಾಗಿ ನೋಡಿ. ಸ್ವಲ್ಪ ದಾರ ಬಂದಿಲ್ಲ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನೀವು ನೀಟಾಗಿ ಡಾಟ್ನ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾನು ನೋಡಿ ನಿಮಗೆ ಈ ಒಂದು ಕಟೋರಿ ಅಟ್ಯಾಚ್ಗೆ ನೋಡಿ ಮೇಲಿಂದ ಅಟ್ಯಾಚ್ ಮಾಡ್ಕೊಬಂದರೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಉಳ್ಕೊಳ್ಳುತ್ತೆ. ಸೊ ಅದನ್ನ ನಾವು ಕಟ್ ಮಾಡ್ಕೊಬೋದು. ಮತ್ತು ನಾನು ಮೇಲಿಂದ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ನೆಕ್ ಕಡೆಯಿಂದ ನೀಟಾಗಿ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚಿಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ರಿಂಕಲ್ ಬರುತ್ತೆ ನೋಡ್ಕೊಳ್ಳಿ, ಅದನ್ನ ನೀಟಾಗಿ ರಿಮೂವ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈಗ ನೋಡಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಫಸ್ಟ್ ಡಾಟ್ನ ಸ್ಟಿಚ್ ಮಾಡ್ಕೋಬೋದು, ಆಮೇಲೆ ನೀವು ಕಟೋರಿನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ಈಗ ನೋಡಿ ಡಾಟ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತೀನಿ, ಆಮೇಲೆ ನಾನು ಕಟೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದ್ಸಲ ನೀವು ಕೂಡ ಸ್ಟಿಚ್ ಮಾಡಿ ನೋಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಿಟ್ಟಿಂಗ್ ವೈಸ್ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕಟೋರಿದು. ನಾರ್ಮಲ್ 4 ಡಾಟ್ ಬ್ಲೌಸ್ಗಿಂತೂ ಕಟೋರಿ ಅನ್ನೋದು ತುಂಬಾ ಚೆನ್ನಾಗಿ ಕಪ್ ಶೇಪ್ ಅನ್ನೋದು ಬರುತ್ತೆ. ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ರೀತಿ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ನೀಟಾಗಿ ಓವರ್ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ
ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಉಪ್ಪಟ್ಟಿ ಐಪಟ್ಟಿ ಸ್ವಲ್ಪ ಜಾಸ್ತಿ ಲೆಂತ್ ಇದೆ ಅನಿಸ್ತು. ನಾನಿಲ್ಲಿ 1/2 ಇಂಚಷ್ಟು ಇದನ್ನ ಶಾರ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ನೀವು ಮಾಡ್ಕೋಬೋದು, ಏನು ನಿಮಗೆ ತೊಂದರೆ ಆಗಲ್ಲ ಫ್ರಂಟಲ್ಲಿ. ಸೊ ಅದನ್ನು ನೀವು ಏನಾಗುತ್ತೋ ಏನೋ ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಅಂತ ಅಂದ್ಕೋಬೇಡಿ, ಏನೂ ಆಗೋದಿಲ್ಲ. 1/2 ಇಂಚಷ್ಟು ನೀವು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದ್ದರೆ, ಎರಡು ಲೆವೆಲ್ ಆಗಿದ್ದರೆ ನೀಟಾಗಿ ನೀವು ಉಪ್ಪಟ್ಟಿ ಐಪಟ್ಟಿನ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ನಾನು ಅದಕ್ಕೆ ಓವರ್ಲಾಕ್ ಮಾಡ್ಕೊಬಂದೆ. ಈಗ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಶೇಪ್ ಬೆಲ್ಟ್ನ ನಾನು ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಇಲ್ಲಿ ಡಾಟ್ನ ಕಟ್ ಮಾಡ್ಕೊಬಿಡ್ಬೋದು, ಆ ಥರ ಫೋಲ್ಡಿಂಗ್ ಮಾಡಿದ್ರೆ ಕಟ್ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಇಷ್ಟ. ನನಗೆ ಕಟ್ ಮಾಡಿದ್ರೆ ಅಲ್ಲೆಲ್ಲ ಫಿನಿಶಿಂಗ್ ಚೆನ್ನಾಗಿರಲ್ಲ ಅಂತ ನಾನು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಕಟ್ ಮಾಡ್ಕೋಬೇಕು ಅಂದರೆ ಕಟ್ ಮಾಡ್ಕೊಬಿಡಿ. ನನಗೆ ಬ್ಲೌಸು ಫಿಟ್ಟಿಂಗ್ ಜೊತೆಗೆ ಫಿನಿಶಿಂಗು ಚೆನ್ನಾಗಿರಬೇಕು ಅನ್ನೋದು ಇಷ್ಟ, ಹಾಗಾಗಿ ನಾನು ಕಟ್ ಮಾಡಿಲ್ಲ. ನೋಡಿ, ಈಗ ಡಾಟೆಲ್ಲ ನಾವು ಶೇಪ್ ಬೆಲ್ಟೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಕಪ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ನೀವೇ ನೋಡ್ಬೋದು. ನೋಡಿ, ಈಗ ನಾನು ಇದಕ್ಕೆ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಐಪಟ್ಟಿಯಲ್ಲಿ ನಾನು ಮಿಷಿನಲ್ಲೇ ಕಾಜಾನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲೇ ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ, 1/4 ಇಂಚ್ ಮಾರ್ಜಿನಲ್ಲಿ ನೀವು ನೀಟಾಗಿ ಈ ರೀತಿ ಮಾಡ್ಕೊಂಡ್ಮೇಲೆ 1/4 ಇಂಚ್ ಮಾರ್ಜಿನ್ ಈ ಕಡೆಗೆ ನೀವೊಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟಿಗೆ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ. ಇದು ಪೈಪಿಂಗ್ಗೆ ನಮ್ಗೆ ಕ್ಲಾತ್ ಬೇಕಾಗುತ್ತೆ. ಸೊ ನಮಗೆ ಎಲ್ಲೆಲ್ಲಿ ಕಾಜಾ ಬೇಕು ಅಂತ ನಾನು 1.5 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಾಜಾನ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲಿಗೆ ಎಂಡ್ ಮಾಡಿ ಸ್ಟಿಚ್ನ ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ತೀನಿ ನಾನು. ಮತ್ತು ಇಲ್ಲಿ ಬಂದರೆ ಅಗೇನ್ ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಂಡು ಮುಂದಕ್ಕೆ ಮೂವ್ ಮಾಡ್ತೀನಿ. ಈ ರೀತಿ ಕಾಜಾನ ಸ್ಟಿಚ್ ಮಾಡ್ತೀನಿ 1 by 1. ನೀವು ಕೂಡ ಈ ರೀತಿ ಸ್ಟಿಚ್ ಮಾಡಿ ನೋಡಿ ಕಾಜಾನ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂತು ಅಂತ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ, ಪರ್ಫೆಕ್ಟಾಗಿ ನನಗೆ ಕಾಜಾನ ಸ್ಟಿಚ್ ಬಂತು. ಈಗ ಉಪ್ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಅವ್ರು ನನಗೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಹೇಳಿದರು, ಉಪ್ಪಟ್ಟಿ ಸ್ವಲ್ಪ ದೊಡ್ಡದಾಗಿರಲಿ ನಮಗೆ ಅಂತ, ಚಿಕ್ಕದು ಬೇಡ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗೆ ಸ್ಟಿಚ್ ಮಾಡಿದೆ. ಕೆಲವೊಬ್ಬರು ಕಸ್ಟಮರ್ ಕೆಲವೊಂದು ವಿಷಯನ ನಮಗೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ, ನಾವು ಅದನ್ನ ಚಾಚು ತಪ್ಪದೆ ಮಾಡಬೇಕಾಗತ್ತೆ. ನೋಡಿ, ಉಪ್ಪಟ್ಟಿ ಸ್ವಲ್ಪ ಅಗಲನೇ ಆಯಿತು. ನೋಡಿ, ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ನೋಡಿಷ್ಟು ನೆಕ್ಕೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಸ್ಲೀವ್ಸ್ಗೆ ಫ್ರಿಲ್ಸ್ನ ಕೊಡಬೇಕಲ್ಲ. ಸೊ ಸ್ಲೀವ್ಸ್ಗೆ ಫ್ರಿಲ್ನ ಕೊಡ್ತಿದ್ದೀನಿ. ನೋಡಿ, ನಾನು ತೋರಿಸ್ತಿದ್ದೀನಿ ನ್ಯಾಚಲ್ಲಿ ನೋಡ್ಕೊಂಡಿದ್ದೀನೋ ಅಲ್ಲಿಂದ ಫ್ರಿಲ್ನ ಇಡೋಕ್ಕೆ ಶುರು ಮಾಡ್ತೀನಿ. ಈ ರೀತಿ ನೀಟಾಗಿ ಫ್ರಿಲ್ಸ್ನ ಇಟ್ಕೋಬೋದು. ನಿಮಗೆ ಸ್ವಲ್ಪ ದೊಡ್ಡದಾಗಿ ಫ್ರಿಲ್ ಬೇಕು ಅಂದರೆ ದೊಡ್ಡದಾಗಿ ಇಟ್ಕೊಳ್ಳಿ. ನಂಗೆ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂತ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಫ್ರಿಲ್ಸ್ನ ಇಟ್ಕೊಂಡು ಉಳಿದಿದ್ದ ಕ್ಲಾತ್ನ ನೀವು ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ಸು ಬಟ್ಟೆ ಉದ್ದ ಇತ್ತು ಅಂದರೆ ನೀವು ಇನ್ನೊಂದು ಫ್ರಿಲ್ನ ಅಲ್ಲೇ ಇಟ್ಕೋಬೋದು. ನೋಡಿ, ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಫ್ರಿಲ್ನ ಕೊಟ್ಟೆ. ಈಗ ಮಿಡ್ಲಿಗೆ ನ್ಯಾಚ್ ಹೊಡ್ಕೊಂಡಿದ್ದೀನಿ ನಾನು. ಮಿಡ್ಲಿಗೆ ನ್ಯಾಚ್ ಹೊಡ್ಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಕರೆಕ್ಟಾಗಿ ಬಂದಿದೆ ನನಗೆ ಫ್ರಂಟ್ ಪಾರ್ಟಲ್ಲಿ. ಬ್ಯಾಕ್ ಪಾರ್ಟಲ್ಲಿ ಸ್ವಲ್ಪ ಲಾಂಗಾಗಿ ಬಂತು ಸ್ಲೀವು. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಫ್ರಿಲ್ನ ಇಲ್ಲೇ ಇಟ್ಕೊಳ್ತೀನಿ. ನೋಡಿ, ಇಲ್ಲಿಂದನೇ ಇಲ್ಲೇ ಫ್ರಿಲ್ಲ ಜಾಸ್ತಿ ಇದೆ ಅಂತ ಅನಿಸ್ತು ಕ್ಲಾತು, ಅದಕ್ಕೆ ಫ್ರಿಲ್ನ ಇಟ್ಕೊಂಡು ನಾನು ರೆಡಿ ಮಾಡಿಕೊಂಡೆ. ನೋಡಿ, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಇನ್ನೂ ಒಂದು ಸ್ಲೀವ್ನ ನಾನು ರೆಡಿ ಮಾಡಿಕೊಂಡೆ. ನೋಡಿ, ಸೇಮ್ ಅದೇ ರೀತಿ ಸ್ಲೀವ್ನ ಇನ್ನೂ ರೆಡಿ ಮಾಡ್ಕೊಂಡು ಇನ್ನೊಂದು ನಾನಿಲ್ಲಿ ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತೀನಿ. ಸೈಡ್ ಫಿಟ್ಟಿಂಗ್ ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ, ನೀಟಾಗಿ ಮಾರ್ಕಿಂಗ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಕ್ಲಾತ್ ಸ್ವಲ್ಪ ಜಾಸ್ತಿ ಇತ್ತು, ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ. ಎರಡೂ ಕಡೆ ನಾನು ಸೈಡ್ ಜಾಯಿಂಟ್ ಅನ್ನೋದು ಮಾಡಿಕೊಂಡೆ. ನೀಟಾಗಿ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನೋ ಆ ಮಾರ್ಕಿಂಗ್ ಪ್ರಕಾರ ಮಾಡಿಕೊಂಡೆ. ನೆಕ್ಸ್ಟ್ ವೇಸ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ವೇಸ್ಟ್ 26 ಬೇಕು. ಸೊ ನನಗೆ ಇಲ್ಲಿ 26.5 ಬರ್ತಿದೆ. ನಾನು ಸ್ವಲ್ಪ ಡಾಟಲ್ಲಿ ಇನ್ನೊಂದು ಚೂರು ಹಿಡಿದು ಆ 1/2 ಇಂಚಿನ ಇಲ್ಲಿಗೆ ಲೆವೆಲ್ ಮಾಡಿಕೊಂಡೆ.
ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಡಿಸೈನು ಒಂದು ಸಲ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ. ಈಗ ನಾನು ಪೈಪಿಂಗ್ಗೆ ನೋಡಿ ಸ್ಯಾರಿಯಲ್ಲಿ ವೈಟ್ ಕಲರ್ ಇದೆ, ಸೊ ಹಾಗಾಗಿ ಕಾಂಟ್ರಾಸ್ಟಲ್ಲಿ ಪೈಪಿಂಗ್ನ ಕೊಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ನ ನಾನು ಈ ಮೆಥಡಲ್ಲಿ ಕೊಡ್ತೀನಿ. ಸುಮಾರಷ್ಟು ವೀಡಿಯೋಗಳು ಹಾಕಿದ್ದೀನಿ ಪೈಪಿಂಗ್ ಮಾಡೋದು ಹೇಗೆ, ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ರೆಡಿ ಪೈಪಿಂಗ್ ಥರ ಸ್ಟಿಚ್ ಮಾಡ್ಕೊಂಡು ಯಾವ ರೀತಿ ಕೊಡಬೇಕು, ಇನ್ವಿಸಿಬಲ್ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಮತ್ತು ವಿಸಿಬಲ್ ಪೈಪಿಂಗ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಸುಮಾರಷ್ಟು ವೀಡಿಯೋಗಳು ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಫಸ್ಟ್ ಲೈನಿಂಗ್ ಒಳಗಡೆ ಪೈಪಿಂಗ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಇದೇ ರೀತಿಯಾಗಿ ಲೈನಿಂಗ್ನ ಒಂದು ಥ್ರೆಡ್ನ ಲೈನಿಂಗ್ ಒಳಗಿಟ್ಟು ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ ನಾನು. ನೋಡಿ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೀಟಾಗಿ ಕರೆಕ್ಟಾಗಿ ನಾನೇನು ಸ್ಟಿಚ್ ಹಾಕ್ಕೊಂಡಿದ್ನೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಒಂದು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಇಟ್ಟು ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಸೊ ಒಂದೇ ವಿಡ್ತಲ್ಲಿರ್ಬೇಕು ಸ್ಟಿಚ್ಚು, ಅದೊಂಚೂರು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಇರಬೇಕಾಗತ್ತೆ. ಈಗ ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು. ಡಬಲ್ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈಸಿಯಾಗಿ ಫೋಲ್ಡ್ ಆಗುತ್ತೆ, ಯಾಕಂದರೆ ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಪೈಪಿಂಗ್ಗೆ, ಈಸಿಯಾಗಿ ಫೋಲ್ಡಿಂಗ್ ಅನ್ನೋದು ಆಗುತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಲಿಂಕ್ನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.